ಸ್ನೇಹಿತರೆ, ನಾನು ಭಾಗ್ಯ ವಿಚಾರ ಜಗತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ದಯವಿಟ್ಟು ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, 18 ದಿನಗಳ ಕಾಲ ನಡೆದ ಮಹಾಯುದ್ಧವೇ ಮಹಾಭಾರತ ಯುದ್ಧ ಅಥವಾ ಕುರುಕ್ಷೇತ್ರ ಯುದ್ಧ. ಮಹಾಭಾರತ ಯುದ್ಧ ಮುಗಿದ ನಂತರ ಇದ್ದಕ್ಕಿದ್ದಂತೆ ಅರ್ಜುನನ ರಥ ಬೆಂಕಿಗೆ ಆಹುತಿಯಾಗತ್ತೆ. ಅರ್ಜುನನ ರಥ ಈ ರೀತಿ ಸುಟ್ಟು ಬೂದಿಯಾಗೋದಕ್ಕೆ ಕಾರಣವಾದರೂ ಏನು? ಈ ಘಟನೆಯ ಹಿಂದಿರುವ ಸತ್ಯವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಮಹಾಭಾರತದ ಕಥೆಯ ಪರಿಚಯ ಇದ್ದೇ ಇರುತ್ತೆ. ಆದರೆ ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟಿವೆ. ಅಂತಹ ಒಂದು ಕತೆ ಅರ್ಜುನನ ರಥಕ್ಕೆ ಸಂಬಂಧಿಸಿದ್ದಾಗಿದೆ. ಹಾಗೆ ಸ್ನೇಹಿತರೆ, ಈ ಮಹಾಭಾರತ ಯುದ್ಧವನ್ನು ಧರ್ಮಯುದ್ಧ ಮತ್ತು ವಿನಾಶಕಾರಿ ಯುದ್ಧ ಅಂತ ಕರೆಯಲಾಗುತ್ತೆ. ಯಾಕಂದರೆ ಇದು ಕೌರವರು ಮತ್ತು ಪಾಂಡವರ ನಡುವೆ ನಡೆದ ಮಹಾನ್ ಯುದ್ಧ. ಇಲ್ಲಿ ಕೌರವರು ಅಧರ್ಮದೊಂದಿಗೆ ಹೋರಾಟವನ್ನು ಮಾಡಿದ್ರೆ, ಪಾಂಡವರು ಧರ್ಮದೊಂದಿಗೆ ಯುದ್ಧವನ್ನು ಮಾಡ್ತಾರೆ. ಹೀಗೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಎರಡೂ ಕಡೆಯ ಅನೇಕ ವೀರ ಯೋಧರು ತಮ್ಮ ತಮ್ಮ ರಥಗಳ ಮೇಲೆ ಹೋರಾಟ ಮಾಡ್ತಿರ್ತಾರೆ. ಎಲ್ಲರ ರಥಗಳಿಗಿಂತ ಅರ್ಜುನನ ರಥ ತುಂಬ ವಿಶೇಷವಾಗಿತ್ತು, ಹಾಗೆ ವಿಭಿನ್ನವಾಗಿತ್ತು. ಯಾಕಂದರೆ ಈ ಅರ್ಜುನನ ರಥವನ್ನು ಭಗವಂತ ಶ್ರೀಕೃಷ್ಣ ಚಾಲನೆ ಮಾಡ್ತಾ ಇರ್ತಾರೆ. ಹಾಗೆ ಅರ್ಜುನನ ರಥದ ಇನ್ನೂ ವಿಶೇಷತೆ ಏನಂದರೆ, ಅರ್ಜುನನು ಈ ಒಂದು ರಥವನ್ನು ವರುಣದೇವನಿಂದ ಪಡ್ಕೊಂಡಿರ್ತಾನೆ. ಹಾಗೆ ಅರ್ಜುನನ ಈ ರಥದ ಹೆಸರು ನಂದಿಘೋಷ. ಹಾಗೆ ಈ ರಥ ಬಿಳಿಯ ಬಣ್ಣದಿಂದ ಕೂಡಿರುತ್ತೆ. ಈ ರಥವನ್ನು 4 ಬಿಳಿ ಕುದುರೆಗಳು ಎಳಿತಾ ಇದ್ವು. ಹಾಗೆ ವಿಶೇಷ 4 ಕುದುರೆಗಳ ಹೆಸರೇನೆಂದರೆ ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಹಾಗೆ ಬಾಲ್ಹಕ ಅಂತ. ಹಾಗೆ ಅರ್ಜುನನ ರಥದ ಮೇಲೆ ಸ್ವತಃ ಭಗವಂತ ಶ್ರೀಕೃಷ್ಣ, ಹನುಮಂತ, ಶೇಷನಾಗ ಕೂಡ ಅದರಲ್ಲಿದ್ದರು. ಕೃಷ್ಣನ ಆಜ್ಞೆಯ ಮೇರೆಗೆ ಹನುಮಂತನನ್ನು ಯುದ್ಧ ಭೂಮಿಗೆ ಅರ್ಜುನ ಆಹ್ವಾನಿಸ್ತಾನೆ ಮತ್ತು ರಥದ ಧ್ವಜದ ಮೇಲೆ ಕುಳಿತುಕೊಳ್ಳುವಂತೆ ಒತ್ತಾಯಿಸ್ತಾನೆ. ಹಾಗೆ ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ಶೇಷನಾಗ ಕೂಡ ರಥದ ಚಕ್ರವನ್ನು ಹಿಡಿತಾನೆ. ಇದರಿಂದ ಶಕ್ತಿಯುತವಾದ ಆಯುಧಗಳನ್ನು ಸಹ ಸಾಗಿಸಬಹುದಾದಂತಹ ಸಾಮರ್ಥ್ಯವನ್ನು ಈ ರಥ ಪಡ್ಕೊಳ್ಳುತ್ತೆ. ಅರ್ಜುನ ಧರ್ಮಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾನೆ ಅನ್ನುವಂತಹ ಕಾರಣದಿಂದ ಶ್ರೀಕೃಷ್ಣ ರಥದಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾನೆ. ಮಹಾಭಾರತದ ಯುದ್ಧದ ಕೊನೆಯ ದಿನ ಅಂದರೆ 18ನೆಯ ದಿನದಂದು ಭೀಮ ಮತ್ತು ದುರ್ಯೋಧನರ ನಡುವೆ ಯುದ್ಧ ನಡೆಯುತ್ತೆ. ಅಂದು ಭೀಮ ದುರ್ಯೋಧನನ ತೊಡೆಯ ಮೇಲೆ ಹೊಡಿತಾನೆ. ಅದು ದುರ್ಯೋಧನನ ಸಾವಿಗೆ ಕಾರಣವಾಗುತ್ತೆ. ಮತ್ತು ದುರ್ಯೋಧನನ ಸಾವಿನಿಂದ ಪಾಂಡವರು ವಿಜಯಶಾಲಿಯಾಗ್ತಾರೆ. ಆಗ ಶ್ರೀಕೃಷ್ಣ ಮತ್ತು ಅರ್ಜುನ ರಥದಿಂದ ಕೆಳಗಡೆ ಇಳಿಯೋದಕ್ಕೆ ಪ್ರಾರಂಭಿಸ್ತಾರೆ. ಆದರೆ ಕೆಳಗಡೆ ಇಳಿಯುವ ಮೊದಲು ಶ್ರೀಕೃಷ್ಣ ಸ್ವತಃ ಅರ್ಜುನನಿಗೆ ಹೇಳ್ತಾನೆ, ರಥದಿಂದ ನೀನು ಮೊದಲು ಇಳಿಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾನೆ. ಆದರೆ ಶ್ರೀಕೃಷ್ಣನನ್ನು ಗೌರವಿಸುತ್ತಾ ಅರ್ಜುನ ಅವನ ಮುಂದೆ ತನ್ನ ಕೈಗಳನ್ನು ಮಡಚಿ ಹೇಳ್ತಾನೆ, ಏ ಮಾಧವ, ನೀನು ಮೊದಲು ಈ ರಥದಿಂದ ಇಳಿಯಬೇಕು, ನಾನು ನಿನ್ನ ಹಿಂದೆ ಬರುತ್ತೇನೆ ಅಂತ ಹೇಳ್ತಾನೆ. ಆಗ ಅರ್ಜುನನ ಮಾತುಗಳನ್ನು ಕೇಳಿ ಕೃಷ್ಣ ಮುಗುಳ್ನಗ್ತಾ ಹೇಳ್ತಾನೆ, ಏ ಪಾರ್ಥ, ನಾನು ನಿನ್ನ ಮುಂದೆ ಈ ರಥದಿಂದ ಇಳಿದರೆ ಅಹಿತಕರ ಘಟನೆ ಸಂಭವಿಸಬಹುದು. ಶ್ರೀಕೃಷ್ಣನ ಈ ಮಾತು ಅರ್ಜುನನಿಗೆ ಆ ಸಮಯದಲ್ಲಿ ಅರ್ಥವಾಗೋದಿಲ್ಲ. ಆದರೆ ಕೇಶವನ ಮಾತನ್ನು ಕೇಳಿ ಮೊದಲು ರಥದಿಂದ ಕೆಳಗಿಳಿಯೋದು ಉತ್ತಮ ಎಂದು ಅವನಿಗೆ ಅರ್ಥವಾಗುತ್ತೆ. ಮತ್ತು ಮೊದಲು ಅರ್ಜುನ ರಥದಿಂದ ಕೆಳಗಿಳಿತಾನೆ. ನಂತರ ಶ್ರೀಕೃಷ್ಣ ಕೆಳಗಡೆ ಇಳಿತಾನೆ. ಇದಾದ ನಂತರ ರಥದ ಧ್ವಜದ ಮೇಲೆ ಕುಳಿತಿದ್ದಂತಹ ಹನುಮಂತ ತನ್ನ ಸೂಕ್ಷ್ಮ ರೂಪದಲ್ಲಿ ರಥದಿಂದ ಕೆಳಗಿಳಿತಾನೆ. ನಂತರ ಶೇಷನಾಗ ಕೂಡ ರಥವನ್ನು ಬಿಟ್ಟು ಪಾತಾಳ ಲೋಕಕ್ಕೆ ಹೋಗ್ತಾನೆ. ಹೀಗೆ ರಥದಿಂದ ಕೆಳಗಿಳಿದ ನಂತರ ಶ್ರೀಕೃಷ್ಣ ಅರ್ಜುನನನ್ನು ಸ್ವಲ್ಪ ದೂರದವರೆಗೆ ಕರೆದುಕೊಂಡು ಹೋಗ್ತಾನೆ. ಅಷ್ಟರಲ್ಲಾಗಲೇ ಅರ್ಜುನನ ರಥದಿಂದ ಬೆಂಕಿಯ ಜ್ವಾಲೆಗಳು ಹೊರಬರೋದಕ್ಕೆ ಪ್ರಾರಂಭಿಸ್ತವೆ ಮತ್ತು ಸಂಪೂರ್ಣವಾಗಿ ರಥ ಸುಟ್ಟು ಬೂದಿಯಾಗುತ್ತೆ. ಅರ್ಜುನನಿಗೆ ತುಂಬ ಆಶ್ಚರ್ಯವಾಗುತ್ತೆ. ಹಾಗೆ ಶ್ರೀಕೃಷ್ಣನಿಗೆ ಕೈ ಮುಗಿದು ಇದಕ್ಕೆ ಕಾರಣವೇನೆಂದು ಹೇಳ್ತಾನೆ. ಅರ್ಜುನನ ಮಾತಿಗೆ ಶ್ರೀಕೃಷ್ಣ ಉತ್ತರಿಸ್ತಾನೆ, ಹೇ ಅರ್ಜುನ, ಈ ರಥ
ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯರು ಹಾಗೆ ಕರ್ಣರ ದಿವ್ಯ ಆಯುಧಗಳ ದಾಳಿಗೆ ತುಂಬ ಹಿಂದೆಯೇ ಸುಟ್ಟು ಹೋಗಿದೆ. ಈ ರಥದಲ್ಲಿ ಆಂಜನೇಯ, ಶೇಷನಾಗ ಮತ್ತು ನಾನು ಇದ್ದದರಿಂದ ಇಷ್ಟು ಸಮಯದವರೆಗೆ ನನ್ನ ಸಂಕಲ್ಪದೊಂದಿಗೆ ಈ ರಥ ಚಲಿಸ್ತಾ ಇತ್ತು. ಈಗ ನಿನ್ನ ಕಾರ್ಯ ಮುಗಿದಿದೆ, ನಾನು ಅದನ್ನು ಬಿಟ್ಟೆ, ಅದಕ್ಕೋಸ್ಕರ ಈ ರಥ ನಾಶವಾಯಿತು. ಈ ಕಾರಣಕ್ಕಾಗಿಯೇ ನಾನು ನಿನಗೆ ಹೇಳಿದ್ದು ರಥದಿಂದ ಮೊದಲು ಕೆಳಗಿಳಿಯುವಂತೆ ಎಂಬುದನ್ನು ಹೇಳ್ತಾನೆ. ಆಗ ಅರ್ಜುನ ಶ್ರೀಕೃಷ್ಣನಿಗೆ ಕೈ ಮುಗಿದು ಭಕ್ತಿ ಪರವಶನಾಗಿ ನಮಸ್ಕರಿಸ್ತಾನೆ. ಸ್ನೇಹಿತರೆ, ಈ ಒಂದು ಘಟನೆಯ ಮೂಲಕ ಅಥವಾ ಕಥೆಯ ಮೂಲಕ ನಮಗೆ ತಿಳಿಯೋದೇನೆಂದರೆ, ಧರ್ಮವನ್ನು ಅಧರ್ಮ ಯಾವಾಗ ಮೆಟ್ಟಿ ನಿಲ್ಲುತ್ತೋ ಅಂತಹ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನೇ ಸಾಮಾನ್ಯ ಮಾನವನಂತೆ ಯಾವುದಾದರೊಂದು ರೂಪದಲ್ಲಿ ಮಾರ್ಗದರ್ಶನ ನೀಡಿ ಧರ್ಮವನ್ನು ಮರುಸ್ಥಾಪಿಸುತ್ತಾನೆ. ಧರ್ಮದ ಹಾದಿಯಲ್ಲಿ ನಡೆಯುವವರೆಗೆ ಸ್ವತಃ ಭಗವಂತನೇ ಮಾರ್ಗದರ್ಶನ ನೀಡ್ತಾನೆ. ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲರೂ ಇಂದು ಎಂದು ಮುಂದೆಂದು ಧರ್ಮದ ಹಾದಿಯಲ್ಲೇ ಸಾಗೋಣ. ಏನಂತೀರಾ ಸ್ನೇಹಿತರೆ? ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.